ಎಲ್ರಿಗೂ ನಮಸ್ಕಾರ. ಇವತ್ತೇನು ದೇಶಾದ್ಯಂತ ನೀಟ್ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಸೊ ಈ ವಿಚಾರವಾಗಿ ನಮ್ಮ ಮಂಡ್ಯ ಜಿಲ್ಲೆ NSU ವತಿಯಿಂದ ನಮ್ಮ ಉಪಾಧ್ಯಕ್ಷರಾದಂಥ ಅಫೀಕ್ ಅಲಿ ಅವರಿದ್ದಾರೆ, ರಾಜ್ಯ ಉಪಾಧ್ಯಕ್ಷರು. ಸೊ ಜೊತೆಗೆ ನಮ್ಮ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಮಹೇಶ್ ಅಣ್ಣವರು ಇದ್ದಾರೆ, ನಮ್ಮ ಚಿದುವಣ್ಣವರಿದ್ದಾರೆ, DCC ಪ್ರೆಸಿಡೆಂಟು. ಸೊ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡಬೇಕು ಅಂತೇಳಿ ಕಾರ್ಯರೂಪಣೆ ಮಾಡಿ ದೇಶಾದ್ಯಂತ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳು ಮತ್ತು ರಾಜ್ಯಗಳಲ್ಲೂ ಕೂಡ ನಾವು ಹೋರಾಟ ಮಾಡ್ತಿದ್ದೀವಿ. ನೀಟ್ ಒಂದು ಲೀಕ್ ಎಕಾನಮಿಯಾಗಿ ಪರಿಣಮಿಸಿದೆ ಈ ದೇಶದಲ್ಲಿ. ಇದು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ, ತಳಮಟ್ಟದ ಬ್ರೋಕರ್ಗಳಿಂದ ಕೂಡ ಪೇಪರ್ ಲೀಕ್ ಆಗಿದೆ. ಅವರು ಇದಕ್ಕೆ NTA ಒಂದು ದೊಡ್ಡ ಮಟ್ಟದಲ್ಲಿ ಇದ್ರ ಜೊತೆ ಸಹಕಾರ ಹೊಂದಿದೆ. ಹಗರಣಕ್ಕೆ NTA ದೊಡ್ಡ ಮಟ್ಟದಲ್ಲಿ ಸಹಕಾರ ಹೊಂದಿದೆ. ಆ ಸಹಕಾರದಿಂದಲೇ ಇವತ್ತು ಪೇಪರ್ ಲೀಕ್ ಆಗಿರೋ ಒಂದು ಮುಖ್ಯ ಉದ್ದೇಶ. ಸೊ ಹಂಗಾಗಿ ಇದನ್ನು ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದಂಥ ರಾಜೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಇದನ್ನು ನೈತಿಕ ಹೊಣೆ ಹೊತ್ತು. ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಇನ್ಯಾವತ್ತೂ ಕೂಡ ಚೆಲ್ಲಾಟ ಆಡಬಾರ್ದು. ನಿಮ್ಮ ಕೈಲಿ ಆಗಿಲ್ಲ, ಯೋಗ್ಯತೆ ಇಲ್ಲ ಅನ್ನೋದಾದರೆ ರಾಜ್ಯಗಳಿಗೆ ನೀವು CET ಕೊಡಿ, ನೀವು ಮಾಡೋಕ್ಕೆ ಹೋಗಬೇಡಿ ನೀಟ್ನ. ಸೊ ಹಂಗಾಗಿ ನಾವು ಇದನ್ನು ಆಗ್ರಹಿಸ್ತೀವಿ. ಇದು ಮುಂದೆ ನೀವು ಏನಾದರೂ ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ದೇಶದ ಭವಿಷ್ಯನ ನಾವೇ ರೂಪಿಸ್ಕೋತೀವಿ. ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲಲ್ಲ ಅಂತ ಹೇಳ್ತಾ ನಾನು DC ಗೆ ಮನವಿ ಕೊಟ್ಟಿದ್ದೀವಿ. ನಾವು ಆಗ್ರಹವನ್ನು ಮಾಡಿದ್ವಿ, ನಾವು ಸುಮಾರು ಬೇಡಿಕೆಗಳನ್ನ. ಸೊ ಎಲ್ರಿಗೂ ಧನ್ಯವಾದ. ಮಂಜು, NSUI ಮಂಡ್ಯ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್.